ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸ್ವಲ್ಪ ಕಳೆದಾಯಿತು. ಡಾಕ್ಟರ್ ಬಹಳ ಬಿಸಿ ಡಾಕ್ಟರ್, ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಬಿಸಿ ಡಾಕ್ಟರ್ ಅವರು, ಅಂದರೆ ಸ್ವಲ್ಪ ಕಳೆದಾಯಿತು ತಿಳಿಸಿ. ಈಗ ಪ್ರಾರ್ಥನೆ ಶ್ರೀಯುತ ವಿ ಕೃಷ್ಣ ಅವರು. ವೆಂಕಟೇಶ ನಮೋ ತಿರುಮಲೇಶ ನಮಸ್ತೆ ನಮಸ್ತೆ ನಮಃ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ಭಕ್ತುರ ಪ್ರೇಮಯ ಭಕ್ತುರ ಪ್ರೇಮಯ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ. ತುಂಬ ಧನ್ಯವಾದಗಳು. ಶ್ರಾವಣ ಶನಿವಾರದ ಪ್ರಯುಕ್ತ ಮೊದಲನೇ ದಿನದಲ್ಲಿ ವೆಂಕಟೇಶ್ವರನ ಹಾಡನ್ನು ಹಾಡಿ ಎಲ್ಲ ತುಂಬ ಭಕ್ತಿಪೂರ್ವಕವಾಗಿ ಹಾಡನ್ನು ಹಾಡಿದ್ದಾರೆ. ಅವರು ದೇವರು ಒಳ್ಳೇದು ಮಾಡಿ ಅಂತೇಳಿ ಪ್ರಾರ್ಥಿಸ್ತಾ ಈಗ ಎರಡನೇ ಕಾರ್ಯಕ್ರಮ ಅಂದ್ರೆ ಶ್ರೀನಿವಾಸ ಮೂರ್ತಿ ನಮಗೆಲ್ಲ ಗೊತ್ತೇ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಎರಡನೇ ಹಾಸ್ಪಿಟಲ್ ಆದ್ರೆ ಆಸ್ಪತ್ರೆಗೆ ಇದ್ದಿದ್ದೆ. ಒಂದು ಮಿಷನ್ ಹಾಸ್ಪಿಟಲ್, ಒಂದು ನರ್ಸಿಂಗ್ ಹೋಮ್ ಅಂತಂದ್ರೆ ಒಂದೇ ಒಂದು ಮೂರ್ತಿ ನರ್ಸಿಂಗ್ ಹೋಮ್ ಅಂತ ಹೇಳಿತ್ತು. ಆ ಮೂರ್ತಿ ನರ್ಸಿಂಗ್ ಹೋಮಿನ ಮಾಲೀಕರು ಆದಂತಹ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಸುಶೀಲಮ್ಮ ಮತ್ತು ಶ್ರೀನಿವಾಸ ಮೂರ್ತಿ ಇಬ್ಬರು ಡಾಕ್ಟರ್ಗೆ ಅವರ ಹೆಸರು ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ, 3 ಜಿಲ್ಲೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಅನಂತಪುರ, ಈ 3 ಜಿಲ್ಲೆಗಳಿಗೂ ಗೊತ್ತಾಗಿರ್ತಕ್ಕಂಥ ಡಾಕ್ಟರ್. ಬಹಳ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅವ್ರ ತಂದೆಯವರು ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥವ್ರು. ಅನಂತರ ಅವರ ತಾತವರು ತಮಗೆಲ್ಲ ಗೊತ್ತಿದೆ, KP ಪಿಳ್ಳಪ್ಪನವರು. ಅವರು ಒಳ್ಳೆಯ ರಾಜಕೀಯ ಪಟುಗಳು, ತಿರಂಗಿ ಗುಟ್ಟಿದ್ದಾಗೆ ಅವರು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅಂತಹ ಒಳ್ಳೆಯ ಹೆಸರು ಪಡೆದಿರ್ತಕ್ಕಂಥವರು, ಅನ್ನದಾತರಾಗಿರ್ತಕ್ಕಂಥವರು, ಅವರ ಮಕ್ಕಳಾಗಿರ್ತಕ್ಕಂಥ MLAಗಳು ಆಗಿದ್ದವರು ಕೂಡ, ಅವರ ಮಕ್ಕಳು ಕೂಡ ಆ ಕುಟುಂಬದಿಂದ ಬಂದಿರತಕ್ಕಂಥವರು ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು. ತಮಗೆಲ್ಲ ವಿಷಯ ಬಂದಿದೆ ಇಲ್ವೋ, ಈ ಒಂದು ಏನಾದ್ರು ಪಿಸ್ತೂಲ ಅಂತಹ ಕಾಯಿಲೆ ಇದೆಯಲ್ಲ ನಮ್ಗೆ, ಆ ಕಾಯಿಲೆಯನ್ನ ಯಾರನ್ನು ಅಷ್ಟು ಚೆನ್ನಾಗಿ ನೋಡಿ ಅದನ್ನು ವಾಸಿ ಮಾಡಿಲ್ಲ. ಆ ಒಂದು ಹೆಸರನ್ನು ಪಡೆದಿರ್ತಕ್ಕಂಥವರು ಪ್ರಶಾಂತ್ ಅವರೇ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಆಮೇಲೆ ಈ ಹಾಗೆ ಈ ಸಂಘಕ್ಕೆ ತಮ್ಮ ಇನ್ನು ಬೇಕಾದ ಸೇವೆ ಮಾಡೋರು ಇದ್ದಾರೆ, ಅವರಿಂದ ಸೇವೆ ಪಡಿತೀವಿ, ಅವೆಲ್ಲ ಮುಂದೆ ತಿಳಿಸಿ. ಅನಂತರ ಯಾವಾಗಲೂ ಬರ್ತಾರೆ ನಮ್ಮ ಸದಸ್ಯರು, ನಮ್ಮ ಸಂಘದ ಸದಸ್ಯರುಗಳಾಗಿದ್ದಾರೆ, ಪದಾಧಿಕಾರಿಗಳು ಕೂಡ ಅವರು ನಗುಮುಖದ ವ್ಯಕ್ತಿ. ಏನೇ ಹೇಳಿದ್ರು ಕೂಡ ನಾವಿಲ್ಲ ಅಂತಕ್ಕಂಥದ್ದು ಅವ್ರ ಮಾತು ಬಾಯಿಗೆ ಬರ್ತಕ್ಕಂಥದ್ದಲ್ಲ. ಅವರು ಕೃಷ್ಣಮೂರ್ತಿ ಅವರು ಇದ್ದಾರೆ, ಇವಾಗ ಅವ್ರು ಬರಕ್ಕಾಗಲಿಲ್ಲ, ಅವ್ರಿಗೆ ಆಪರೇಷನ್ ಆಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಗೇನು ಕಮ್ಮಿ ಆದ್ರೂ ಕೂಡ ನಮ್ಗೆ ಕೇಳಿ ಸರ್, ನಾನಿದ್ದೀನಿ, ನಾನು ಮಾಡ್ತೀವಿ ಸರ್, ಯಾರು ಇಲ್ಲ ಅಂದ್ರೆ ನಾನು ಇರ್ತೀನಿ ಸರ್ ಅಂತಕ್ಕಂಥವ್ರು ಇವ್ರು. ಯಾರು? ಒಂದೇವರು ಕೃಷ್ಣಮೂರ್ತಿ ಅವರು, ಎರಡನೇವರು ನಮ್ಮ ಅಂಜನಾಚಾರ್ಯ ಅವರು. ಈ ದಿನ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ತಿಳಿಸಿರುವಂತ ಅವರು ಕಲಿಸಿಕೊಂಡಿದ್ದಾರೆ. ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ. ದಯವಿಟ್ಟು ಅವರು ಬಂದಿದ್ದಾರೆ, ಅವರು ಕೂಡ ನಿಮ್ಮ ಸ್ವಾಗತ ಮಾಡ್ತಾರೆ. ನಮಗೆ ಬಹಳ ಒಡನಾಟ ಇದೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಸುಮಾರು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ, ತುಂಬ ಸರಳ ವ್ಯಕ್ತಿಗಳು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಕೆಲಸ ಮಾಡಿರ್ತಕ್ಕಂಥವರು ಮತ್ತು ಸರಳ ಸಜ್ಜನಿಗೆ ಹೆಸರಾಗಿರ್ತಕ್ಕಂಥ ಅವ್ರ ಬಗ್ಗೆ ನಾವು ಅವರನ್ನು ತಿಳ್ಕೋಬೇಕಾಗಿದೆ. ಅವರ ಹೆಸರನ್ನು ಅವರನ್ನು ಜ್ಞಾಪಕ ಮಾಡಿಕೊಳ್ಳದೆ ಇರೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಸೇವಾ ನಿರತರಾಗಿರ್ತಕ್ಕಂತಹ ಎಸ್ ಶ್ರೀನಿವಾಸ ಮೂರ್ತಿ ಸರ್ ಅವರಿಗೆ ನಾನು ನೆನೆಸ್ಕೊಳ್ತಾ, ಅವರ ಕುಮಾರರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ MBBS MB ಹಾಗೂ ಜನರಲ್ ಸರ್ಜನ್ ಆಗಿರ್ತಕ್ಕಂಥವ್ರು ನಮ್ಮ ಆರೋಗ್ಯ ಸಲಹೆಗಳನ್ನು ನೀಡಬೇಕು ಅಂತೇಳಿ ಅವರಲ್ಲಿ ನಾನು ವಿಭ್ರತೆಯಿಂದ ಪ್ರಾರ್ಥಿಸ್ತಾ ಇದ್ದೀನಿ. ಶ್ರೀ ತಿರುಮಲಪ್ಪನವರೇ ಹಾಗೂ ಈ ಸಂಘದ ಇತರ ಪದಾಧಿಕಾರಿಗಳೇ, ಸಂಘದ ಸದಸ್ಯರೇ, ಮೊದಲನೇದಾಗಿ ನನ್ನ ಕ್ಷಮೆ ಇರಲಿ, ದಯವಿಟ್ಟು ಬಹಳ ತಡವಾಗಿ ಬಂದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದ್ರೆ ಸರ್ ಹೇಳಿದ್ರು ಟೈಮ್ ಪ್ರೀಶಿಯಸ್ ಅಂತ, ಎಲ್ಲರೂ ಪ್ರೀಶಿಯಸ್, ಹಾಗೂ ಒಂದು ಪ್ರೀಶಿಯಸ್. ಈ ಮಾತನ್ನ ಇವತ್ತಿನ ಆರೋಗ್ಯ ಸಲಹೆ ಕೊಡ್ಲಿಕ್ಕೆ ಅಂತ ಕರೀತಾರೆ. ಅದೇನೋ ಮುಂಚೆ ನನ್ನ ಅಭಿನಂದನೆಗಳು
ತಮ್ಮೆಲ್ಲರಿಗೂ ಏನಕ್ಕೆ ಅಂತಂದ್ರೆ ಈ ರೀತಿ ಒಂದು ಸಂಘ ಅಂತ ಮಾಡಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಅಂತ ಮಾಡಿ ತನ್ನೆಲ್ಲ ಸೇರಿಸಿ ಒಂದು ಈ ರೀತಿ ಆರೋಗ್ಯ ಸಲಹೆ ಇರ್ಬೋದು ಅಥವಾ ಬೇರೆ ರೀತಿ ಆರೋಗ್ಯ ತಪಾಸಣೆ ಇರ್ಬೋದು ಅಥವಾ ಎಲ್ಲರೂ ಒಂದು ಕಡೆ ಸೇರುವಂತದ್ದೇ ಒಂದು ಸಂತೋಷದ ವಿಷಯ. ಇದನ್ನು ಮಾಡ್ತಾ ಪದಾಧಿಕಾರಿಗಳು ಹಾಗೂ ತಾವೆಲ್ಲ ಸದಸ್ಯರು ನೀವು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು. ಇವತ್ತು ದಿವಸ ತಾವೆಲ್ಲ ಹಿರಿಯರಿದ್ದೀರಾ, ನೋಡ್ಲಿಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿ ಈ ಯುವ ಪೀಳಿಗೆಗೆ ನಿಮ್ಮಗಳಿಗೆ ನಿಮ್ಮ ಪೀಳಿಗೆ ನಿಮ್ಮ ಹಿಂದಿನ ಪೀಳಿಗೆ ನೀವು ಪ್ರಕೃತಿ ಬಹಳ ಹತ್ರ ಇದ್ದಂಥವ್ರು, ಹೌದಲ್ವೋ? ನಿಮ್ಗೂ ಕೂಡ ಇವತ್ತಿನ ದಿವಸ ಬೆಳಗ್ಗೆ ಬಿಸಿಲಿರ್ತದೆ, ಹಿರಿಯರು ಸಾಯಂಕಾಲ ಮಳೆ ಬರ್ಬೋದು ಅಂತ ಹೇಳ್ತಾರೆ. ಈಗ ಗೊತ್ತಾಗುತ್ತೆ ಅಂತಂದ್ರೆ ನಮ್ಮ ಪೀಳಿಗೆ ಖಂಡಿತ ಗೊತ್ತಾಗಲ್ಲ. ಹಿಂದಿನ ಪೀಳಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಈಗಿನ ಪೀಳಿಗೆ ಕೇಳಿದ್ರೆ ಈಗ ಮೊಬೈಲ್ ನೋಡಿ ಹೇಳ್ತೀನಿ ಅಂತಂತಾರೆ. ಆ ರೀತಿ ಪೀಳಿಗೆ ಇದೆ ಇವತ್ತಿನ ದಿವಸ. ಸೊ ಹಾಗಾಗಿ ನೀವು ಏನು ಜೀವನ ಶೈಲಿ ನಡೆಸ್ಕೊಂಡು ಬಂದಿದ್ದೀರಾ ಇಷ್ಟು ವರ್ಷ ಎಲ್ಲ 60 ವರ್ಷದ ಮೇಲ್ಪಟ್ಟವರು, ನಿಮ್ಮ ಜೀವನ ಶೈಲಿ ಯಾವ ರೀತಿ ನೀವು ಈ 60 ವರ್ಷ ನೀವು ತಿನ್ನೋದಿರ್ಬೋದು, ನೀವು ಮಲಗೋದು ಎಷ್ಟು ಸಮಯ ನೀವು ನಿದ್ದೆ ಮಾಡ್ತೀರ ಅನ್ನೋದಿರ್ಬೋದು, ಅಥವಾ ಬೇರೆ ಯಾವುದೇ ಚಟಗಳನ್ನ ರೂಢಿಸ್ಕೊಂಡಿರೋ ನೀವು ಏನು ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದೀರಾ, ಅದೇ ಇವತ್ತಿನ ದಿವಸ ನಿಮ್ಮನ್ನು ಕಾಪಾಡ್ತಾ ಇರೋದು. ಆದ್ರೆ ನನ್ನ ಪೀಳಿಗೆಗೆ ಅಂದ್ರೆ ನಾನು ಸುಮಾರು 47-48 ವರ್ಷ ಇರೋದಕ್ಕೆ ನಮ್ಮ ಪೀಳಿಗೆಯವರಿಗೆ ಒಂದು 25 ವರ್ಷದಿಂದ ನಾವು ಬಹಳ ಹುಷಾರಿರ್ಬೇಕು. ಅಂದ್ರೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹೆಂಗಿರ್ಬೇಕು, ಹೆಂಗಿರ್ಬಾರ್ದು ಈ ರೀತಿ ಅಲ್ಲ. ಆದ್ರೆ ನಿಮ್ಮ ಪೀಳಿಗೆಗೆ ಅದೇನಿಲ್ಲ, ಅದು ದಿನನಿತ್ಯ ಕ್ರಮದಲ್ಲಿ ಬಂದ್ಬಿಡಿದೆ ಅದು. ಸೊ ಅದಕ್ಕೇನು ಯಾರು ಹೇಳ್ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅವತ್ತಿನ ದಿವಸ ಆಹಾರ ಪದ್ಧತಿ ಕೂಡ ಹಂಗೆ ಇತ್ತು. ಹೊರಗಡೆ ಊಟ ಮಾಡೋ ಕ್ರಮ ಇತ್ತು, ಹೊರಗಡೆ ಊಟ ಅನ್ನೋ ಕ್ರಮ ಎಲ್ಲೋ ಮದುವೆ ಎಲ್ಲೋ ಫಂಕ್ಷನ್ ಅಷ್ಟೇ. ಈ ರೀತಿ ಹೋಟೆಲ್ ಎಲ್ಲಿತ್ತು ಅವಾಗ. ಅದು ನನ್ನ ಪೀಳಿಗೆ 20-25 ವರ್ಷ ನನಗೆ ಆಗೋಷ್ಟೊತ್ತಿಗೆ ಅವಾಗ ಎಲ್ಲ ಸಿಗೋದು, ನಾನ್ ವೆಜ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಯಥೇಚ್ಛ ತಿನ್ನುವಂಥದ್ದು. ಆದ್ರೆ ನೆಕ್ಸ್ಟ್ ಈಗ ಬರುವಂತ ಪೀಳಿಗೆ, ಈಗ ಇರುವಂತ ಪೀಳಿಗೆಗೆ ನಾವು ಊಟ ಆ ರೀತಿ ಪರಿಸ್ಥಿತಿ ಬಂದಿದೆ. WHO ಆರೋಗ್ಯ ವಿಚಾರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹೆಲ್ತ್ ಅಂದ್ರೆ ಏನು ಅಂತ ಅನ್ನೋದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋದೇನಂದ್ರೆ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂಡ್ ನಾಟ್ ಓನ್ಲಿ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ. ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸೋಷಿಯಲ್ ನೀವು ಜನರು ಸಂಪರ್ಕ ಇಟ್ಕೊಳ್ಳೋದು. ಮ್ಯಾನ್ ಇಸ್ ಸೋಷಿಯಲ್ ಅನಿಮಲ್. ಬೇರೆ ಪ್ರಾಣಿಗಳಲ್ಲ, ಬೇರೆ ಪ್ರಾಣಿಗಳು ನಮ್ಗಿಂತ ಈಗ ಸೋಷಿಯಲೈಸ್ ಹೆಚ್ಚಾಗ್ತಾ ಇದೆ, ನಮ್ಮ ಸೋಷಿಯಲೈಸ್ ಕಡಿಮೆ ಆಗಿದೆ. ಅದಕ್ಕೆ ನಾನು ಹಂಗೆ ಬಂದಾಗ ಹೇಳಿದ್ದು, ನೀವೆಲ್ಲ ಏನು ಒಟ್ಟು ಸೇರಿದ್ರಲ್ಲ, ಇದಕ್ಕೆ ಏನೋ ಒಂಥರ ಮನಸ್ಸಿಗೆ ಆನಂದ ಕೊಡ್ತದೆ. ಎಷ್ಟೋ ಸತಿ ಯಾವ್ದು ತಪ್ಪ ಇರೋದು ಅದಕ್ಕೆ ನೀವು ಒಂಥರ ಕಾಯಂ ಆಗ್ತದೆ, ಜನ ಸಿಗ್ತಾರೆ, ಜನ ಸಂಪರ್ಕ ಇರ್ತದೆ. ಸೊ ಇದು ಕೂಡ ಬಹಳ ಮುಖ್ಯ. ಇನ್ನ ಫಿಸಿಕಲ್ ವೆಲ್ ಬೀಯಿಂಗ್ ಬಂತು ಅಂತಂದ್ರೆ, ನಾನು ಆಗ ಹೇಳ್ದಂಗೆ ತಾವೆಲ್ಲ ತಕ್ಕಮಟ್ಟಿಗೆ ತಮ್ಮ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದೀರಾ. ಮೇನ್ ಆಗಿ ಬರುವಂತದ್ದು ಬೊಜ್ಜು. ನಾವು ಹೆಚ್ಚಾಗಿ ಅತಿಯಾಗಿ ಬೊಜ್ಜು ಬಂದ್ರೆ ಎಲ್ಲಾ ಕಾಯಿಲೆಗಳನ್ನು ನಾವು ಆಹ್ವಾನ ಮಾಡ್ತೀವಿ. ಶುಗರ್ ಇರ್ಬೋದು, BP ಇರ್ಬೋದು, ಬೇರೆ ರೀತಿ ಅದರಿಂದ ಆಗುವಂತ ತೊಂದರೆಗಳನ್ನೆಲ್ಲ ಆಹ್ವಾನ ಮಾಡ್ತೀವಿ. ಸೊ ನೀವು ಹೆಚ್ಚಿನ ಜನ ನಿಮ್ಮ ಆರೋಗ್ಯನ ತಕ್ಕಮಟ್ಟಿಗೆ ಕಾಪಾಡ್ಕೊಂಡಿದ್ದೀರಾ, ಖಂಡಿತ ಸಂತೋಷ ಆಗ್ತದೆ. ಇನ್ನೊಂದು ವಿಚಾರ, ಹೆಲ್ತ್ ಚೆಕಪ್ ಅಂತ. ಈಗಿನ ಪೀಳಿಗೆಗಳು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇರ್ತಾರೆ, ವರ್ಷಕ್ಕೊಂದ್ಸರಿ ನಮ್ಮ ಕಂಪನಿಯಲ್ಲಿ ಹೆಲ್ತ್ ಚೆಕಪ್ ಮಾಡ್ಬಿಡ್ತಾರೆ. ಏನ್ ಅವಶ್ಯಕತೆ ಇದೆ? ನಾನಂತೂ ಯಾವ ಪೇಷಂಟ್ ಹೆಲ್ತ್ ಚೆಕಪ್ ಖಂಡಿತ ನಾನು ಅಡ್ವೈಸ್ ಮಾಡಲ್ಲ. ಯಾಕಂದ್ರೆ ಇದು ನಾನು ಹೇಳ್ತಾರೆ ತಪ್ಪಿರ್ಬೋದು ಯಾಕೆ ಹೇಳ್ತಾನೆ ಅಂತಂದ್ರೆ, ಎಲ್ಲೋ ಒಂದು 1000 ಜನಕ್ಕೆ ಹೆಲ್ತ್ ಚೆಕಪ್ ಮಾಡಿದಾಗ ಏನೋ ಒಂದು ಕಾಯಿಲೆ ಕಂಡುಹಿಡಿಬಹುದು. ಆ ಕಾಯಿಲೆ ಕಂಡುಹಿಡಿಯಕ್ಕೆ 1000 ಜನಕ್ಕೆ 1000 ರೂಪಾಯಿ ಖರ್ಚು ಮಾಡಿಕೊಂಡು ಟೆಸ್ಟ್ ಮಾಡಿ ರೋಗ ಇದ್ದರೂ ಕೂಡ ನೀವೇನೋ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ನೀವೇನೋ ಜಾಸ್ತಿ ಇದೆ ಅಂತ ರೋಗ ಮಾಡುವಂಥದ್ದು ಹೆಲ್ತ್ ಚೆಕಪ್. ಆದ್ರೆ ಮಾಡಿಸ್ಲೇಬಾರ್ದು ಅಂತ ಹೇಳ್ತಾರಲ್ಲ, ನಾನು ಮಾಡಿಸ್ಬೇಕು. ಏನ್ ಮಾಡಿಸ್ಬೇಕು? ಇಂಪಾರ್ಟೆಂಟ್ ಶುಗರ್, BP. ಶುಗರ್, BP ಯಾವುದೇ ಬರಕ್ ಮುಂಚೆ 32 ವರ್ಷದ ಹುಡುಗ 365 ಶುಗರ್ ಅವ್ನು ಗೊತ್ತೇ ಇಲ್ಲ, ರೀಸನ್ ಜಾಸ್ತಿ ಹೋಗ್ತಾ ಇದೆ, ಬಾಯಕ್ಕೆ ಜಾಸ್ತಿ ಆಗ್ತದೆ ಅಂತ ಮಾಡಿಸಿದ್ದಾರೆ. 32 ವರ್ಷದ ಹುಡುಗರಲ್ಲಿ ಈಗಿನ ಲಾಸ್ಟ್ ಬಹುಶಃ ನಾನು 2007 ಚಿಕ್ಕಬಳ್ಳಾಪುರದಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ 18 ವರ್ಷದಲ್ಲಿ ಕಳೆದ ಒಂದು 5-6 ವರ್ಷದಲ್ಲಿ ಹೆಚ್ಚು ನೋಡ್ತಾ ಇದ್ದೀವಿ. 25-30 ವರ್ಷಕ್ಕೆ ಶುಗರ್, 25-30 ವರ್ಷಕ್ಕೆ BP ಕಾಣುವಂಥದ್ದು, ಇದೆಲ್ಲ ನಾನು ಯಾವಾಗ ಹೇಳ್ದಂಗೆ ಲೈಫ್ ಸ್ಟೈಲ್ ಡಿಸೀಸಸ್. ಆದ್ರೆ ಚೆಕ್ ಮಾಡಿಸ್ಬೇಕಾಗೋದೇನು ಅಂತಂದ್ರೆ, ಶುಗರ್, BP ನಿಮ್ಗೆ ಏನೂ ಇಲ್ಲ, ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 6 ತಿಂಗಳಿಗೆ ವರ್ಷಕ್ಕೊಮ್ಮೆ ಶುಗರ್, BP ಚೆಕ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅದ ನಂತರ ಬೇರೆ ಚೆಕಪ್, ಕೊಲೆಸ್ಟ್ರಾಲ್ ಇರ್ಬೋದು, ರಕ್ತ ಎಷ್ಟು ಅನ್ನೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಸೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದೇ ಒಂದು ರೋಗ ಆಗ್ಬಿಡ್ತದೆ, ಹೆಲ್ತ್ ಚೆಕಪ್ ನಾನು ಮಾಡಿಸ್ಬೇಕು, ವರ್ಷಕ್ಕೊಂದ್ಸರಿ ಮಾಡಿಸ್ಬೇಕು, ಅದರ ಅವಶ್ಯಕತೆ ಖಂಡಿತ ಇಲ್ಲ. ಆದ್ರೆ ಯಾರಿಗಾದ್ರೂ ಶುಗರ್ ಮತ್ತು BP ಇದ್ರೆ ಅವ್ರು ಖಂಡಿತ ಅದಕ್ಕೆ ಸಂಬಂಧಪಟ್ಟಂತೆ ಕೊಲೆಸ್ಟ್ರಾಲ್ ಇರ್ಬೋದು, ಕಿಡ್ನಿ ಕೆಲಸ ಮಾಡ್ತಾ ಅನ್ನೋದು ಅದನ್ನ ಚೆಕ್ ಮಾಡಿಸೋದು ಇಂಪಾರ್ಟೆಂಟ್ ಆಗ್ತದೆ. ಆದ್ರೆ ನಮ್ಮ ದೇಹ ಎಷ್ಟು ಮಟ್ಟಿಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿರಬಹುದು,
ಬಟ್ ಎಷ್ಟು ಮಟ್ಟಿಗೆ ನಮ್ಮ ದೇಹ ಇಂಟೆಲಿಜೆಂಟ್ ಇದೆ ಅಂತಂದ್ರೆ ನಾವು ಅದನ್ನ ಕೇಳುವಂತ ಒಂದು ಮನಸ್ಸನ್ನ ರೂಢಿಸ್ಕೊಂಡಿರ್ಬೇಕು. ಅಂತಂದ್ರೆ ಯಾರು ತೊಂದರೆ ಆದ ದೇಹ ತಿಳಿಸುತ್ತೆ ನಮ್ಗೆ, ಯಾರು ಹಾರ್ಟ್ ಸಂಬಂಧಪಟ್ಟಾಗೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಾಗೆ ತೊಂದರೆ ಖಂಡಿತ ತಿಳಿಸುತ್ತೆ. ಅದನ್ನ ತಿಳ್ಕೊಂಡು ಅದನ್ನ ಉದಾಸೀನ ಮಾಡಿದಿರ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ಹತ್ರ ತೋರಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಟೆಸ್ಟ್ ಮಾಡಿಸುವಂಥದ್ದು ಖಂಡಿತ ಮಾಡಿಸಲೇಬೇಕಾಗುತ್ತೆ. ಇನ್ನ ತಲೆಯಿಂದ ಕಾಲವು ಹೇಳ್ಕೊಂಡು ಬರೋದಾಯ್ತು ಅಂತಂದ್ರೆ ತಮಗೆಲ್ಲ ಗೊತ್ತಿರ್ತದೆ, ಹೊಸ ವಿಚಾರ ನಾನು ಏನು ಬಹುಶಃ ಹೇಳಲಿಕ್ಕಿಲ್ಲ. ಆದ್ರೆ ಅದ್ರ ಕಡೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಒಂದು ಕಣ್ಣಿನ ಪರೀಕ್ಷೆ ಜನರಲ್ ಆಗಿ ಒಂದು ವರ್ಷಕ್ಕೊಂದ್ಸತಿ ಮಾಡಿಸ್ಬೇಕು. ಏನಕ್ಕೆ ಒಂದು ಕಣ್ಣಿನ ಪವರ್ ಹೆಚ್ಚು ಕಮ್ಮಿ ಆದ್ರೆ ನಿಮಗೆ ದೃಷ್ಟಿ ದೂರದೃಷ್ಟಿ ಅಥವಾ ಅಂತರ್ದೃಷ್ಟಿ, ಯೂಶಲಿ ಅಂತರ್ದೃಷ್ಟಿ ಸ್ವಲ್ಪ ಏರುಪೇರು ಆಗ್ಬೋದು. ಇನ್ನೊಂದು ರೆಟಿನಾ ಅಂತ ಹಿಂಭಾಗದಲ್ಲಿ ಸ್ಕ್ರೀನ್ ಇರ್ತದೆ, ಅದಕ್ಕೆ ಡ್ರಾಪ್ಸ್ ಹಾಕ್ಬಿಟ್ಟು ಅಲ್ಲಿ ರೆಟಿನಾ ಅಲ್ಲಿರುವಂತಹ ಸಣ್ಣ ಸಣ್ಣ ರಕ್ತನಾಳಗಳು ಯಾವ ರೀತಿ ಇದೆ ಅಂತ ಚೆಕ್ ಮಾಡಿ ನೋಡ್ತಾರೆ. ಇದು ಅದರಲ್ಲೂ ಶುಗರ್ ಮತ್ತು BP ಇರುವಂತವರಲ್ಲಿ ಅವರ ತೊಂದರೆ ಆಗೋದೇ ಮೇನ್ ರಕ್ತನಾಳಗಳೆಲ್ಲ ಸಣ್ಣ ಸಣ್ಣ ಬ್ಲಾಕ್ ಆಗುವಂಥದ್ದು. ಸೊ ಕಣ್ಣಲ್ಲಿ ಫಸ್ಟ್ ಗೊತ್ತಾಗುತ್ತೆ, ಅದು ಗೊತ್ತಾಯ್ತು ಅಂದ್ರೆ ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಕೊಡಕ್ ಆಗ್ತದೆ. ಹಾರ್ಟ್ ಅದೇ ಹೇಳುತ್ತೆ, ಅದಕ್ಕೆ ತೊಂದರೆ ಇರ್ತದೆ ಅದೇ ಹೇಳುತ್ತೆ. ಹೇಳೋದು ಯಾವ ರೀತಿ ಅಂತಂದ್ರೆ ನೋವು ಬರುವಂಥದ್ದು ಅಥವಾ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಜಾಸ್ತಿ ಬೆವರು ಬರುವಂಥದ್ದು, ಅದನ್ನ ಯಾವುದನ್ನು ಉದಾಸೀನ ಮಾಡಬಹುದು. ಜನರಲ್ ಆಗಿ ನಾವು ತೊಂದರೆ ಆಗುವಂತ ನೋಡುವಂಥದ್ದು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡಿರ್ತಾರೆ. ಗ್ಯಾಸ್ಟ್ರಿಕ್ ಅನ್ನೋದು ಈಗ ಹಿಂಗಾಗ್ಬಿಟ್ಟು ಪದ ಅಂದ್ರೆ ತಲೆನೋವು ಬಂದ್ರು ಗ್ಯಾಸ್ಟ್ರಿಕ್ ಅಂತಾರೆ, ಬೆನ್ನೋವು ಬಂದ್ರು ಗ್ಯಾಸ್ಟ್ರಿಕ್ ಅಂತಾರೆ. ಆಕ್ಚುಲಿ ಗ್ಯಾಸ್ಟ್ರಿಕ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಗ್ಯಾಸ್ಟ್ರಮ್ ಅಂತಂದ್ರೆ ಲ್ಯಾಟಿನ್ ಪದ ಅದು. ಅಲ್ಲಿ ಉರಿ ಆದ್ರೆ ತಪ್ಪಣ ಆದ್ರೆ ಗ್ಯಾಸ್ಟ್ರಿಕ್ ಅಂತೀವಿ. ಬಟ್ ಜನ ಸರ್ ಯಾಕೋ ಗ್ಯಾಸ್ಟ್ರಿಕ್ ಏನಪ್ಪ ಅಂದ್ರೆ ಬೆನ್ನೋವು ಗ್ಯಾಸ್ಟ್ರಿಕ್ ಅಂತ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗ್ಬಿಡ್ತಾರೆ. ಆಯ್ತಪ್ಪ ಲ್ಯಾಟಿನ್ ಪದ ಇಂಗ್ಲಿಷ್ ಪದ ಬೇಡ, ಬೆನ್ನದಲ್ಲಿ ಹೇಗೆ ಏನ್ ತೊಂದರೆ ಆಗುತ್ತೆ ಅಂತ ಅವ್ರು ಕೇಳ್ಕೊಂಡು ಮತ್ತೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸೊ ಎದೆ ನೋವು ಬಂತು ಅಂತಂದ್ರೆ, ಎದೆ ಉರಿ ಬಂತು ಅಂತಂದ್ರೆ ಅಥವಾ ಏನು ತೊಂದರೆ ಅಂದ್ರೆ ನಾನು ಹಾಗೆ ಹೇಳಿದ ರಕ್ತನಾಳಗಳು ಬ್ಲಾಕ್ ಆದ್ರೆ ಆಂಜಿಯೋಪತಿ ಅಂತ ಹೇಳಿ, ಮೈಕ್ರೋ ಆಂಜಿಯೋಪತಿ ಅಂದ್ರೆ ಸಣ್ಣ ಸಣ್ಣ ರಕ್ತನಾಳಗಳು ಬ್ಲಾಕ್ ಆಗುವಂಥದ್ದು. ನ್ಯೂರೋಪತಿ ಸಣ್ಣ ಸಣ್ಣ ನಾಲ್ಕು ಬ್ಲಾಕ್ ಆಗುತ್ತದೆ. ಅದಾದಾಗ ನೋವು ಅಷ್ಟು ಮಟ್ಟಿಗೆ ಗೊತ್ತಾಗದೇ ಇರ್ಬೋದು. ಸೊ ಅಂಥವ್ರಲ್ಲಿ ಸಡನ್ ಕುಸಿದು ಬಿಡುವಂಥದ್ದು ಇಂಥದ್ದು ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಶುಗರ್ ಕಂಟ್ರೋಲ್ ಇಟ್ಕೊಂಡು ಯಾವುದೇ ರೀತಿ ಒಂದು ಸೈನ್ಸ್ ಕೊಡೋದು ಅಂತಂದ್ರೆ ಅದನ್ನು ಚೆಕ್ಅಪ್ ಮಾಡುವಂಥದ್ದು. ಅಂಶ ಅದಷ್ಟು ಕಡಿಮೆ ತಿನ್ನೋದು ಯಾವುದೇ ರೂಪದಲ್ಲಿ ಇರುತ್ತೆ. ಕೆಲವರು ಹೇಳ್ತಾರೆ ಯಂಗ್ಸ್ಟರ್ಸೇ ಬಹಳ ದಪ್ಪ ಇರ್ತಾರೆ, 100-120 kg ಇರ್ತಾರೆ. ಇಲ್ಲ ಸರ್ ಊಟನೇ ಮಾಡಲ್ಲ, ಮತ್ತೇನ್ ಮಾಡ್ತೀಯಾ APMC ಊಟ ಸಾಗತ್ತೆ ಕಟ್ಟಲ್ಲಿ ದಿನಕ್ಕೊಂದು 20 ಟೀ ಕುಡಿಯೋದು. ಒಂದು ಟೀಯಲ್ಲಿ ಏನು ಸಕ್ಕರೆ ಹಾಕಿರೋದು ಚಿಕ್ಕದಾದ ಟೀ ಅಂತೂ ನಿಜವಾಗ್ಲೂ ಪಾನಕ ಇರ್ತದೆ. ಸಕ್ಕರೆ ಏನಿದೆ, ಒಂದು ಚಮಚ ಸಕ್ಕರೆ ಕಲಿಸ್ಬೇಕು ಅಂದ್ರೆ ಕನಿಷ್ಠ 1 ಕಿಲೋಮೀಟರ್ ನಡೀಬೇಕು. ಆ ನಡೀತಿಲ್ಲ ಅದು ಫ್ಯಾಟ್ ಕನ್ವರ್ಟ್ ಆಗುತ್ತೆ. ಊಟ ಮಾಡೋಣ ಅಂತಂದ್ರೆ ಟೀ ಕುಡಿತಾ ಪ್ರಪಾತ ಸಣ್ಣ ಆಗೋದು. ಈ ರೀತಿ ಆಹಾರ ಪದ್ಧತಿಯಲ್ಲಿ ಶುಗರ್ಸ್ ಕಡಿಮೆ. ಜನರಲ್ ಆಗಿ ಮನೆ ಊಟ ಮಾಡಿಕೊಂಡು ಔಟ್ಸೈಡ್ ಫುಡ್ ತಿನ್ನಲ್ಲ ಅಂತಂದ್ರೆ 90% ಭಾಗ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆಹಾರದಿಂದ ಆರೋಗ್ಯ ಸಮಸ್ಯೆ ಬರುವಂಥದ್ದು ಇರೋದಿಲ್ಲ. ಈಗ ಮೇನ್ಲಿ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು, ಆಯಿಲ್ ಫುಡ್ ಕಂಟ್ರೋಲ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ನಮ್ಗೆ ಗೊತ್ತಿರುವಂಥದ್ದೇ, ಅದು ಹೊಸ ವಿಚಾರ ಅಲ್ಲ. ಆದರೆ ಶುಗರ್ ಇರೋರಲ್ಲಿ ಅದಕ್ಕೆ ಡಯಾಬಿಟಿಕ್ ಡಯಟ್ ಅಂತ ಫಾಲೋ ಮಾಡುವಂಥದ್ದು, BP ಇರುವಂಥವ್ರು ಸಾಲ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಕಿಡ್ನಿ ಸಮಸ್ಯೆ ಇರುವಂಥವ್ರು ನೆಫ್ರಾಲಜಿಸ್ಟ್ ಡಾಕ್ಟರ್ನ ಇದು ಮಾಡಿ ಕೆಲವು ಪದಾರ್ಥಗಳು ಒಂದು ಅದೇ ನಾನು ಆಗ ಹೇಳಿದಂಗೆ ಎದೆ ನೋವು ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಅಂತ ಅನಿಸ್ಬೋದು. ಸೊ ಒಂದು ECG ಮಾಡಿಸುವಂತ ಅವಶ್ಯಕತೆ. ನಿಮ್ಮ ಏಜ್ ಅಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ದಿವಸದಿಂದ ಅಂದ್ರೆ ಶುರು ಆಗಿದೆ, ಮುಂಚೆ ಇರಲಿಲ್ಲ, ಈಗ ಶುರು ಆಗಿದೆ, ಒಂದು ವಾರದ ಕಡಿಮೆ ಆಗಿದೆ ಅಂದ್ರೆ ಇಮಿಡಿಯೇಟ್ ಎಂಡೋಸ್ಕೋಪ್ ಮಾಡಿಸ್ಬೇಕು. ಈಗ ಬೇರೆ ಬೇರೆ ತೊಂದರೆಗಳು ಅಲ್ಸರ್ ಕಾಯಿಲೆ ಇರ್ಬೋದು ಅಥವಾ ಏನಾದ್ರು ಬೇರೆ ಕ್ಯಾನ್ಸರ್ ಸಂಬಂಧಪಟ್ಟ ತೊಂದರೆ ಇರುವಂತ ಸಾಧ್ಯತೆ ಇರ್ತದೆ. ಸೊ ಬೇರೆ ಫಾರಿನ್ ಕಂಟ್ರಿಗಳಲ್ಲಿ ಈ ಕೊಲೋಸ್ಕೋಪಿ ಅಂದ್ರೆ ಮೋಷನ್ ಟ್ಯೂಬ್ ಆಗಿ ಚೆಕ್ ಮಾಡುವಂಥದ್ದು, ಅದನ್ನ ಸ್ಕ್ರೀನಿಂಗ್ ಕೊಲೋಸ್ಕೋಪಿ ಅಂತ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ನಾರ್ಮಲ್ ಆಗಿರೋರು ಕೂಡ ಮಾಡ್ತಾರೆ. ನಾರ್ಮಲ್ ಆಗಿರೋರು ಏನು ತೊಂದರೆ ಇಲ್ಲದೆ ಇರೋರು ಕೂಡ ಸ್ಕ್ರೀನಿಂಗ್ ಕೊಲೋಸ್ಕೋಪಿ ಅಂತ ಪಾಶ್ಚಾತ್ಯ ದೇಶಗಳಲ್ಲಿ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಈ ದೊಡ್ಡ ಕರಳಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಜಾಸ್ತಿ. ಏನಕ್ಕೆ ಏನ್ ಆಗ ಪದ್ಧತಿ ಅಲ್ಲಿ ಏನೇನಂದ್ರೆ 3 ದಿವಸಕ್ಕೆ ಒಂದ್ಸತಿ ಮೋಷನ್ ಪಾಸ್ ಆಯ್ತು ಅಂದ್ರೆ ಅವಾಗ ನಾರ್ಮಲ್, ದಿನ ಮೋಷನ್ ಆಗ್ತದೆ ಏನು ತೊಂದರೆ ಆಗ್ತದೆ ಡಾಕ್ಟರ್ ಕೊಡ್ಬೋತಾರೆ. ಆ ರೀತಿ ನಾವು ಆಗ ಪದ್ಧತಿ ಬ್ರೆಡ್ ಬನ್ನು ಸ್ನೇಹಿತರು ಮತ್ತು ಮನೆಯಲ್ಲಿ ಹಿರಿಯರು ಚಿಕ್ಕ ವಯಸ್ಸಲ್ಲಿ ನೋಡ್ತಾರೆ ಮನೆಗೆ ಉತ್ತಮ ಮಕ್ಕಳು ತಿಂತಾರೆ. ಆದರೂ ಕೂಡ ಚಾಕೆಟ್ ತಗೊಂಡೋಗೋಣ ಈ ಅವೈಲಬಿಲಿಟಿ ಜಾಸ್ತಿ ಆಗಿದೆ. ಜಾಸ್ತಿ ಸ್ವೀಟ್ಸ್ ಅಂತ ನಮ್ಗೆ ಕಷ್ಟ ಆಗಿರ್ಬೋದು. ಬಟ್ ಈಗ ಹಂಗಲ್ಲ, 5 ರೂಪಾಯಿ ಒಂದು 10 ಪ್ಯಾಕೆಟ್ ಸಿಗ್ತದೆ. ಈಗ ಯಾರೋ ದಿನಕೂಲಿ ಮಾಡೋದವರು ಕೂಡ ಅದೊಂದು ದೊಡ್ಡ ವಿಚಾರ ಅಲ್ಲ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಟು ಎಷ್ಟೊಂದು ಜನ ಬಹಳ ಚಿಕ್ಕ ವಯಸ್ಸಲ್ಲಿ ಸಿಗೋ ಗ್ಯಾಸ್ಟ್ರಿಕ್ ಸಂಬಂಧ ನಾವು ನೋಡಿದ್ವಿ. ಸೊ ತಮ್ಮ ಆರೋಗ್ಯ ಜೊತೆಗೆ ತಮ್ಮ ಮನೆಯವರು ಮಕ್ಕಳ ಆರೋಗ್ಯ ಕೂಡ ತಮ್ಮ ಜವಾಬ್ದಾರಿ ಆಗಿರ್ತದೆ. ಸೊ ಆ ಜಾಗದಲ್ಲಿ ಇವು ಸಾಮಾನ್ಯ ಆಗುವಂಥದ್ದು ಫಿಷರ್, ಫಿಸ್ಟುಲಾ ಮತ್ತೆ ಪೈಲ್ಸ್, ಈ 3 ಆಗ್ತದೆ. ಫಿಷರ್ ಅಂದ್ರೆ ಆ ಜಾಗ ಸೀಲ್ಡ್ ಆಗಿರುವಂಥದ್ದು. ನಾವು 10 ಜನ ಸರ್ ನಮ್ಮ ಪೈಲ್ಸ್ ಆಗ್ತದೆ ಸರ್ ಡಾಕ್ಟರ್ ಬಂದ್ರೆ
8 ಜನರಲ್ಲಿ ಅದು ಫಿಶರ್ ಇರುತ್ತೆ. ಫಿಶರ್ ಅಂದ್ರೆ ಸಿಡ್ಗಾಯ. ಸಿಡ್ಗಾಯ ಏನಾಗುತ್ತೆ ಅಂದ್ರೆ ಮೋಷನ್ ಜಾಗ ಈ ತರ ಇರ್ತದೆ, ಮೋಷನ್ ಬಂದಾಗ ಈ ರೀತಿ ಓಪನ್ ಆಗುತ್ತೆ, ಇಷ್ಟು ಓಪನ್ ಆಗಬಾರ್ದು. ಇದಕ್ಕಿಂತ ಗಟ್ಟಿ ಮೋಷನ್ ಬಂದಾಗ ಜಾಗ ಇದ್ರೆ ಏನಾಗುತ್ತೆ ಅದು ಹರಿದು ಬಿಡ್ತದೆ. ಹರಿದು ಬಿಟ್ಟಾಗ ಏನಾಗುತ್ತೆ ಅಲ್ಲಿ ಗಾಯ ಇರ್ತದೆ, ಅದರಿಂದ ಬ್ಲೀಡಿಂಗ್ ಆಗುತ್ತೆ, ರಕ್ತ ಬೀಳುತ್ತೆ, ಅದರಿಂದ ನೋವಾಗುತ್ತೆ. ಸೊ ಇದು ಈ ಫಿಶರ್ ಇಂದ ನೋವಾಗುವಂಥದ್ದು ಮತ್ತೆ ರಕ್ತ ಬೀಳೋದು. ಅದಕ್ಕೆ ಟ್ರೀಟ್ಮೆಂಟ್ ಬಹಳ ಸುಲಭ. ಏನು ಅಂತಂದ್ರೆ ಆಹಾರ ಪದ್ಧತಿ ಬದಲಾಯಿಸಿಕೊಳ್ಳುವಂಥದ್ದು, ಸ್ವಲ್ಪ ಚಪಾತಿ, ಬ್ರೆಡ್, ಬಿಸ್ಕತ್ ಅವಾಯ್ಡ್ ಮಾಡುವಂಥದ್ದು, ಸೊಪ್ಪು ತರಕಾರಿ ಅದರಲ್ಲೂ ಸೌತೆಕಾಯಿ ಹೆಚ್ಚು ತಗೊಳ್ಳುವಂಥದ್ದು, ನೀರು ಚೆನ್ನಾಗಿ ಕುಡಿಯುವಂಥದ್ದು, ಮೋಷನ್ ಫ್ರೀ ಹೋಗೋದಕ್ಕೆ ಅದಕ್ಕೆ ಅವಶ್ಯಕತೆ ಇದ್ರೆ ಒಂದು ಟಾನಿಕ್ ಅಥವಾ ಮಾತ್ರನ ಸಿರಪ್ ಮಾತ್ರ ಕೊಡುವಂಥದ್ದು. ಮೋಷನ್ ಫ್ರೀ ಆಗಿ ಹೋಗ್ಬಿಡ್ತು ಅಂತಂದ್ರೆ ಆ ಜಾಗ ಸ್ವಲ್ಪ ರೆಸ್ಟ್ ಇತ್ತು ಅಂತಂದ್ರೆ ಆ ಜಾಗ ಆಯಿಂಟ್ಮೆಂಟ್ ಪಡ್ಕೊಂಡು ಮತ್ತೆ ನೋವು ಮಾತ್ರ ತಗೊಂಡಿದ್ರೆ 4-5 ದಿವಸ ಸಾಮಾನ್ಯ ಕಡಿಮೆ ಆಗುತ್ತದೆ. ಇದು ಫಿಶರ್. ಇನ್ನೊಂದು ಪೈಲ್ಸ್ ಅಂದ್ರೆ ಪೈನ್ ಬ್ಲೀಡಿಂಗ್ ಅಂತ ಇರುತ್ತಲ್ಲ, ಅದು ಸಾಮಾನ್ಯವಾಗಿ ಮೋಷನ್ ತುಂಬಾ ಗಟ್ಟಿ ಹೋಗ್ತಾ ಇತ್ತು, 3 ದಿವಸ ಮೋಷನ್ ಆಗಿಲ್ಲ ಅಂತಂದ್ರೆ ಒಳಗಡೆ ರಕ್ತನಾಳ ಇರುವಂಥದ್ದು ದಪ್ಪ ಆಗ್ಬಿಟ್ಟು ಅದರಿಂದ ಬ್ಲೀಡಿಂಗ್ ಆಗುವಂಥದ್ದು. ಆ ಪೈಲ್ಸ್ ಅಷ್ಟು 4 ಸ್ಟೇಜ್ ಇರ್ತದೆ. ಪೈಲ್ಸ್ ಮೊದಲೇ 2-3 ಸ್ಟೇಜ್ ಅಲ್ಲಿ ನೋವಿರಲ್ಲ, 4ನೇ ಸ್ಟೇಜ್ ನೋವು ಕಾಣುತ್ತದೆ. ಮೊದಲನೇ ಸ್ಟೇಜ್ ಏನಂದ್ರೆ ಬರೀ ರಕ್ತ ಬಿಡೋದು ಮೊದಲನೇ ಸ್ಟೇಜ್, ನೇರಳೆಲ್ಲ ಬರೀ ರಕ್ತ ಬಿಡ್ತಾ ಇರ್ತದೆ. 2ನೇ ಸ್ಟೇಜ್ ಅಲ್ಲಿ ರಕ್ತ ಬಿಡೋದ್ರಿಗೆ ಮೋಷನ್ ಹೋಗುವಾಗ ಗಂಟರ ಕಡೆ ಈಚೆ ಬರ್ತದೆ, ಅಂತಾನೆ ಹೊರಗಡೆ ಬರ್ತದೆ. ಇದು ಸ್ಟೇಜ್ 2, ಇದರಲ್ಲಿ ನೋವಿರಲ್ಲ. 3ನೇ ಸ್ಟೇಜ್ ಅಲ್ಲಿ ಅದು ಈಚೆ ಬಂದಾಗ ಸಿಕ್ಕಾಕೊಳ್ತದೆ, ಕೈಗೆ ತಡ್ಕೋಬೇಕು, ಇದು ಸ್ವಲ್ಪ ನೋವು ಕಾಣಿಸ್ಬೋದು. 4ನೇ ಸ್ಟೇಜ್ ಅಲ್ಲಿ ಪೂರ್ತಿ ಮತ್ತೆ ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡಾಗ ಅದು ತುಂಬಾ ನೋವು ಕಾಣಿಸ್ತದೆ, ಅದರ ಮೋಷನ್ ಕೂಡ ಕಷ್ಟ ಇರ್ತದೆ. ಜನಕ್ಕೆ ಪೈಲ್ಸ್ ಅಂದ್ರೆ ಬಹಳ ಭಯ. ನನ್ನ ಪೈಲ್ಸ್ ಅಂದ್ರೆ ಭಯ, ಪೈಲ್ಸ್ ಇದ್ದಲ್ಲ, ಪೈಲ್ಸ್ ಮಾಡೋದು ಆಪರೇಷನ್ ಇಂದ ಅಂತಂದ್ರೆ ಆಪರೇಷನ್ ಏನ್ ಮಾಡ್ತಿದ್ರೆ ಪೈಲ್ಸ್ ಬಂದಿರೋದು ಕಟ್ ಮಾಡಿ ಒಳಗೆ ಹಾಕ್ಬಿಡ್ತೀವಿ. ಸೊ ಈ ತರ ಮಾಡಿದಾಗ ಅದು ಮೊದಲೇ ಸೂಕ್ಷ್ಮ ಜಾಗ, ದಿನ ಮೋಷನ್ ಪಾಸ್ ಮಾಡಲೇಬೇಕು. ಇನ್ನ ಗಾಯ ಇರುವಂತ ಕಡೆ, ಒಳಗೆ ಹಾಕಿರುವಂತ ಗಾಯ ಇರುವಂತ ಕಡೆ ಮೋಷನ್ ಪಾಸ್ ಆಗುವಾಗ ಬಹಳ ನೋವಿರ್ತದೆ, 4 ದಿವಸ ವಾರ ಬಹಳ ನೋವಿರ್ತದೆ. ಸೊ ಇದನ್ನ ಅನುಭವಿಸ್ಬಿಟ್ಟು ಬಂದವರು ಪೈಲ್ಸ್ ಅಂದ್ರೆ ಭಯ ಬೀಳೋದು. ಸೊ ಆಕ್ಚುಲಿ ಪೈಲ್ಸ್ ಇಂದ ಭಯ ಬೀಳೋದು ಪೈಲ್ಸ್ ಆಪರೇಷನ್. ಸೊ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ, ಲೇಸರ್ ಅಂತ ಬಂದಿದೆ. ಆ ಲೇಸರ್ ಒಂದು ಕತ್ತಿ ಹಾಕಿಬಿಟ್ಟು ಆ ಲೇಸರ್ ವರ್ಕ್ ಮಾಡ್ಕೊಂಡ್ರೆ ಪೈಲ್ಸ್ ಅಂತ ಸ್ಟ್ರಿಕ್ ಆಗ್ತದೆ. ಹಾಗೆ 4 ಸ್ಟೇಜ್ ಅಲ್ಲಿ ಮೊದಲೇ 2 ಸ್ಟೇಜ್ ಅಲ್ಲಿ ಆಪರೇಷನ್ ಬೇಕಾಗಿಲ್ಲ, ಆಪರೇಷನ್ ಇದ್ದರೆ ಮಾತ್ರದಲ್ಲಿ ಸರಿ ಹೋಗ್ತದೆ. 3ನೇ ಸ್ಟೇಜ್ ಆಪರೇಷನ್ ಇದ್ರೆ ಅವಾಗ ಮಾತ್ರ ಆಪರೇಷನ್ ಬೇಕಾಗುತ್ತೆ. ಇನ್ನೊಂದು ಫಿಶುಲಾ ಆಗಿದೆ. ಫಿಶುಲಾ ಅಂದ್ರೆ ಜಾಗ ಕೀವ್ ಆಗುತ್ತದೆ. ಸೊ ತಮ್ಮ ಏಜ್ ಅಲ್ಲಿ 1 ದಿವಸ ರಕ್ತ ಬಿಟ್ಟು ಹೋದ್ರು ಕೂಡ, ನೋವು ಇರೋದ್ರು ಕೂಡ ಕಷ್ಟಪಟ್ಟು ತೋರಿಸಬಹುದು. ಎಷ್ಟೋ ಸತಿ ನಾವು ಅಂದ್ಕೊಂಡಂಗೆ ಪೈಲ್ಸ್, ಫಿಶುಲಾ ಆಗಿರಲ್ಲ, ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಮೋಷನ್ ಹೋಗ್ಬೇಕು, ರಕ್ತ ಬಿಡ್ತಾ ಇದೆ ಅಂತಂದ್ರೆ ಅಥವಾ ಮೋಷನ್ ಕಪ್ಪು ಹೋಗ್ತಾ ಇದೆ. ಕಪ್ಪು ಯಾಕೆ ಹೋಗುತ್ತೆ ಅಂದ್ರೆ ನಮ್ಮ ಅನ್ನನಾಳ ಬಾಯಿನಲ್ಲಿ ಮೋಷನ್ ಹೋಗೋ ಜಾಗವರೆಗೂ ಸುಮಾರು 8-8.5 ಮೀಟರ್ ಶುದ್ಧ ಇರ್ತದೆ. ಅದರಲ್ಲಿ ಸಣ್ಣ ಕಡೆ 6 ಮೀಟರ್ ಶುದ್ಧ ಇರ್ತದೆ, ದೊಡ್ಡ ಕಡೆ 1 ಮೀಟರ್ ಶುದ್ಧ ಇರ್ತದೆ. ಆವಾಗ 7 ಮೀಟರ್, ಇನ್ನು 1 ಮೀಟರ್ ಅಷ್ಟು ನಮ್ಮ ಅದು ಕಪ್ಪು ಕಾಣಿಸ್ತದೆ. ಸೊ ಮೋಷನ್ ಕಪ್ಪು ಹೋಗ್ತಾ ಇದೆ ಅಂತಂದ್ರೆ ತಕ್ಷಣ ಒಂದು ತಪಾಸಣೆ ಮಾಡಿಸ್ಕೋಬೇಕು. ಆಮೇಲೆ ಜನರಲ್ ಆಗಿ ರಕ್ತ 12 ಪಾಯಿಂಟ್ ಗಿಂತ ಹೆಚ್ಚಿರಬೇಕು ಗಂಡಸರಲ್ಲಿ. ಹೆಂಗಸರಲ್ಲೂ ಕೂಡ 11 ಪಾಯಿಂಟ್ ಹೆಚ್ಚಿರಬೇಕು. ಬಟ್ ಗಂಡಸರಲ್ಲಿ 12ಕ್ಕಿಂತ ಕಡಿಮೆ ಇತ್ತು ಅಂದ್ರೆ 9-10 ಬಂತು ಅಂದ್ರೆ ಕೂಡ ಅವಾಗ ಕೂಡ ಎಲ್ಲ ರಕ್ತ ಹೋಗ್ತಾ ಇದೆಯಾ, ರಕ್ತ ಉತ್ಪತ್ತಿ ಕಡಿಮೆ ಆಗಿದೆಯಾ, ಅಥವಾ ಜಂತುಗಳ ಇರ್ತಾ ಇರ್ತದೆ. ಅದರಿಂದ ಏನಾಗಿದೆ ಅಂತೇಳಿ ನೋಡ್ಬೇಕಾಗ್ತದೆ. ಬೇಸಿಗೆ ಥ್ಯಾಂಕ್ ಯು. ಮಾತಾಡಿ ಯಾವುದೇ ಎಷ್ಟೊಂದು ಸಿಗ್ತದೆ ನಿಮಗೆ. ಸೊ ಇದೇ ಮಾತು ತಗೊಂಡು ಎಕ್ಸ್ಪೈರಿ ಡೇಟ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ತಾವು ತಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ತಮ್ಮ ಪ್ರಯೋಜನ ಆಗ್ಬೋದು, ತಮ್ಗೆ ಆಗೋದು ಬೇಡ, ತಮ್ಗಲ್ಲದೆ ತಮ್ಮ ಸ್ನೇಹಿತರಿಗೂ ತಮ್ಮ ಪರ್ಚೇಸ್ಗಳು ಯಾರು ಪ್ರಯೋಜನ ಆಗ್ಬೋದು. ಇದು ಯಾವ್ದಾರು ಆಗಿದೆ ಅಂತ ಅನುಮಾನ ಇದ್ರೆ ನೀವು ಅಲ್ಲೇ ಕೊಟ್ಬಿಟ್ಟು ಅವ್ರಿಗೆ ಇದು ಚೀಟಿ ಕೊಟ್ಬಿಟ್ಟು ಈ ಮಾರ್ಕ್ ತಗೊಳ್ಳೋದ್ರಿಂದ ಡಾಕ್ಟರ್ ತಿಳಿಸ್ಬಿಡಿ ಅಂತಂದ್ರೆ ಅಲ್ಲಿ ನಮಗೊಂದು ಅವರ್ 2 ಅವರ್ ಬರ್ತದೆ. ಈ ಮಾರ್ಕ್ ತಗೊಳ್ಳೋದ್ರಿಂದ ಎಷ್ಟೋ ಜೀವಗಳು ನಾವು ಉಳಿಸಕ್ಕಾಗಿರೋ. ಸೊ ಅದಕ್ಕೆ ಈ ಮಾತ್ರ ನಮ್ಮ ಜೋಬಲ್ಲಿ ಬೇರೆ ಪರ್ಸ್ ಇರ್ತದೆ, ಮೊಬೈಲ್ ಇದ್ದೇ ಇರ್ತದೆ, ಅದನ್ನ ಈ ಮಾತ್ರ ದಯವಿಟ್ಟು ಇಟ್ಕೋಬೇಕು. ಎಲ್ಲರಿಗೂ ನಮ್ಮ ಕರಳು ಮತ್ತು ಫೈಲ್ಸ್ ಮತ್ತು ಇತರೆ ಅನೇಕ ಆರೋಗ್ಯದ ನಮ್ಮ ಇದು ಸಕ್ಕರೆ ಕಾಯಿಲೆ ಮತ್ತು ಇಂಪಾರ್ಟೆಂಟ್ ಫೈಲ್ಸ್ ಬಗ್ಗೆ ಎಲ್ಲರೂ ಸಹ ತುಂಬ ವಿವರವಾಗಿ ಅತಿ ಕಡಿಮೆ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಸಹ ತಿಳಿಸಿರುತ್ತಾರೆ. ತುಂಬ ಸಂತೋಷ. ಈ ರೀತಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಬರ್ತಾರೆ ಸರ್. ಹಾಂ ಓಕೆ ಸರ್, ಓಕೆ ಸರ್, ಹಾಂ ಓಕೆ ಸರ್, ಎಷ್ಟು ಮಾತಾಡಿದ್ರೆ ಅಷ್ಟು ಮಾತಾಡ್ತಾರೆ. ಓಕೆ ಸರ್, ಥ್ಯಾಂಕ್ ನಮ್ಮ ಯು. ಜಿಲ್ಲೆಯ ಈ ಒಂದು ಸರ್ ಹೇಳ್ತೇವೆ. ಸುದ್ದಿಯಲ್ಲಿ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ನೋವು ಬಂದಾಗ ಆಗಿದೆ ಅಂತ ಗೊತ್ತಾದಾಗ ಎಲ್ಲ ಒಟ್ಟಿಗೆ ಮಾತುಗಳನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಸಜೆಸ್ಟ್ ಮಾಡಿ ಇದನ್ನ ಹಿರಿಯ ನಾಗರಿಕರಿಗೆಲ್ಲ ಅವರೇ ಇಷ್ಟವಾಗಿದ್ದಾರೆ ಇದನ್ನೆಲ್ಲ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಕವರ್ ಆಗಿರುವಂತಹ ಮಾತುಗಳ ಉದ್ದೇಶ ಅಲ್ಲ. ವಾಲಿಬಾಲ್ ಅಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ರು ರಾಜ್ಯಕ್ಕೆ. ಮತ್ತೆ ಅದೇ ಕಚೋಟಿಗಳಲ್ಲಿ ಗೆದ್ದಿರೋಕ್ಕ ಅವರು ಒಳ್ಳೆ ಕೋಚ್, ಒಳ್ಳೆ ಬೇಸ್ಟ್ ಆಗಿ ಬಹಳ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಅಲ್ಲಿ ಅನೇಕ ಜನ ಹೇಳ್ತಾರೆ ಒಬ್ಬ ಜೀವಂತ ಕ್ರೀಡಾಪಟು ಹಾಗೆ ಇಟ್ಕೊಳ್ಳಿ ಸರ್. ನಮಗೆ ಒಂದು ಗೌರವ, ಇವರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮ ಸಂಘಕ್ಕೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅತ್ಯಂತ ಮನುಷ್ಯರು ಸಂಘದ ಬಗ್ಗೆ ಬಹಳ ಗೋಮಾತಾ ಸರ್ಕಲ್ ಮಹೇಶ್ ಅಂತ ಯೂಟ್ಯೂಬರ್ಸು ಈ ದಿನ ಒಂದು ಹಿರಿಯರದು ಪ್ರತಿ ತಿಂಗಳಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರ್ತೀರಿ ಆರೋಗ್ಯ ಸಲಹೆ ಬಗ್ಗೆ. ಈ ದಿನ ವಿಶೇಷವಾದ ಡಾಕ್ಟರ್ನ ಕರೆಸಿದ್ರಿ, ಒಂದು ಒಳ್ಳೆ ಪ್ರೋಗ್ರಾಮ್ ಅನ್ನು ಸರ್. ಅದರ ಯಾವುದ್ರ ಬಗ್ಗೆ ಚರ್ಚೆ ಒಂದು ಮಹೇಶ್ ಅವರೇ, ಪ್ರತಿ ತಿಂಗಳು ಕಡೆ ಶನಿವಾರ ಅಂದರೆ 4ನೇ ಶನಿವಾರ ಈ ಕಾರ್ಯಕ್ರಮವನ್ನು ಸುಮಾರು 3.5 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ. ಹಿರಿಯ ನಾಗರಿಕರ ವೇದಿಕೆ ಹಾಗೂ ನಿವೃತ್ತ ನೌಕರರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತೀವಿ. ಪ್ರತಿ ತಿಂಗಳು ಕೂಡ 4ನೇ ಶನಿವಾರದಂದು ಒಬ್ಬ ಒಳ್ಳೆಯ ನುರಿತಂತಹ ಒಬ್ಬ ಡಾಕ್ಟ್ರನ್ನು ಕರೆಸಿ ನಮ್ಮ ಈ ಹಿರಿಯ ನಾಗರಿಕರು ಏನಿದ್ದಾರೆ, ನಮ್ಮ ನಿವೃತ್ತ ನೌಕರರು, ಅವರಿಗೆಲ್ಲ ಅನ್ನೋದು ಸಲಹೆ ಸೂಚನೆಗಳನ್ನು ಆರೋಗ್ಯದ ಬಗ್ಗೆ ಕೊಡಿಸ್ತಾ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದಿನ ಕೂಡ ಅವತ್ತು ಮಹೇಶ್ ಇವರು ನಮ್ಮ ಮಹೇಶ್ ಅವರು ಬಂದಿದ್ದರು. ಅವರು ನೋಡಿದ ಹಾಗೆ ಅವರು ಪ್ರೆಸೆನ್ಸ್ನಲ್ಲೇ ಈ ದಿನ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಶ್ರೀನಿವಾಸ ಮೂರ್ತಿಯವರ ಮಗ ಪ್ರಶಾಂತ್ರವರು, ಈ ಡಾಕ್ಟರ್ ಪ್ರಶಾಂತ್ರವರು ಬಂದಿದ್ದರು. ಇವತ್ತು ಜನರಲ್ ಸರ್ಜನ್ನು ಬಹಳ ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ಸಹ ಕೊಟ್ಟರು. ಈ ದಿನ ಪೈಲ್ಸ್ ಬಗ್ಗೆ, ಪಿಸ್ತೂಲ ಬಗ್ಗೆ, ಹಾರ್ಟ್ ಬಗ್ಗೆ, ಕಿಡ್ನಿ ಬಗ್ಗೆ, ಲಿವರ್ ಬಗ್ಗೆ, ಕಣ್ಣಿನ ಬಗ್ಗೆ ಹಾಗೂ ಜನರಲ್ ಸಾಮಾನ್ಯ ಆರೋಗ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ನಮ್ಮ ಮನದಟ್ಟಾಗುವಂತೆ ಇವರಿಗೆ ನಮ್ಮ ನಿವೃತ್ತ ನೌಕರರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರ ಕಡೆಯಿಂದ ದಿಢೀರಂತ ಹೇಳ್ಬಿಟ್ಟು ನನ್ನ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದರೆ ಯಾರಿಗಾದ್ರೂ ಇಂಥ ಮಾತ್ರೆಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು 4-6 ಮಾತ್ರೆಗಳನ್ನು ಸಹ ಪ್ರತಿಯೊಬ್ಬರಿಗೂ ಕೊಟ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿಬಿಟ್ಟು ಹೋಗಿದ್ದಾರೆ. ಈ ವಿಷಯವಾಗಿ ನಮ್ಮ ಗೋಮಾತಾ ಸರ್ಕಲ್ ಮಹೇಶ್ ರವರು ಬಹಳ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಪ್ರತಿ ತಿಂಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ನಮಗೆ ಸಲಹೆ ಸೂಚನೆಗಳು ಕೊಡ್ತಾರೆ. ಅವರ ಸೇವೆಯನ್ನು ಕೂಡ ಈ ಹಿರಿಯ ಚೇತನಗಳಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಿರುಮಳಪ್ಪ, ಪ್ರಧಾನ ಕಾರ್ಯದರ್ಶಿ, ಸರ್ಕಾರಿ ನಿವೃತ್ತ ನೌಕರರ ಸಂಘ, ಜಿಲ್ಲಾ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈ ದಿನದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟೆ.